ಹಾಯ್ ಗೈಸ್, ನಮಸ್ಕಾರ. ನೀವು ಆಲ್ಮೋಸ್ಟ್ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತಿರ್ತೀರಲ್ವ ಪಾಸ್ವರ್ಡು. ಫಾರ್ ಎಕ್ಸಾಂಪಲ್ ನಿಮ್ಮ ನೇಮ್ ಇಟ್ಕೊಳ್ಳೋದು ಇಲ್ಲ ಪಿನ್ ಇಟ್ಕೊಳ್ಳೋದು. ಅದು ಬಿಟ್ಟು ಇವತ್ತು ನಾನು ನಿಮಗೊಂದು ಯೂನಿಕ್ ಆಗಿರೋ ಪಾಸ್ವರ್ಡ್ ಹೇಳ್ಕೊಡ್ತೀನಿ. ನೋಡಿ ನನ್ನ ಲ್ಯಾಪ್ಟಾಪಲ್ಲಿ ನಾನು ಯಾವುದೇ ಥರ ಪಾಸ್ವರ್ಡು ಪಿನ್ ಏನು ಹೊಡೆದೆ ಜಸ್ಟ್ ವಿರಾಟ್ ಕೊಹ್ಲಿ ಮೇಲೆ 3 ಕ್ಲಿಕ್ ಮಾಡ್ತೀನಿ. 1 2 3 ನನ್ನ ಲಾಕ್ ಓಪನ್ ಆಯಿತು. ಸೊ ಈ ಥರ ನಿಮಗೂ ನಿಮ್ಮ ಲ್ಯಾಪ್ಟಾಪಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕಾ? ಈ ವಿಡಿಯೋ ನೋಡಿ. ಈಗ ಆಗತ್ತೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಜಸ್ಟ್ ನಿಮ್ಮ ಲ್ಯಾಪ್ಟಾಪಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ನೀವು ಸೆಟ್ಟಿಂಗ್ಸಲ್ಲಿ ಓಪನ್ ಮಾಡಿಕೊಂಡ್ರೆ ನಿಮ್ಮ ಸೆಟ್ಟಿಂಗ್ಸಲ್ಲಿ ಓಪನ್ ಆದಮೇಲೆ ನೀವು ಸೆಟ್ಟಿಂಗ್ಸಲ್ಲಿ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕೌಂಟ್ ಆಪ್ಷನ್ ಓಪನ್ ಆಗುತ್ತೆ. ನೀವು ಅಕೌಂಟ್ ಆಪ್ಷನ್ ಸ್ವಲ್ಪ ಡ್ರಾಪ್ ಡೌನ್ ಮಾಡಿದ್ರೆ ನಿಮ್ಗೆ ಒಂದು ಸೈನ್ ಇನ್ ಆಪ್ಷನ್ ಅಂತ ಬರುತ್ತೆ. ಈ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಸೈನ್ ಇನ್ ಆಪ್ಷನ್ ನಿಮ್ಗೆ ಆಲ್ಮೋಸ್ಟ್ ಲಾಗ್ದು ಯಾವ್ಯಾವ ಥರ ಇಟ್ಕೊಳ್ಬೇಕಂತ ನಿಮ್ಗೆ ತೋರಿಸುತ್ತೆ, ಲೈಕ್ ಪಿನ್, ಸೆಕ್ಯೂರಿಟಿ, ಪಾಸ್ವರ್ಡ್ ಅಂತಂದು. ನಿಮಗೆ ಲಾಸ್ಟ್ ಆಪ್ಷನ್ ಬಂದ್ಬಿಟ್ಟು ಪಿಕ್ಚರ್ ಪಾಸ್ವರ್ಡ್ ಅಂತ ಇರುತ್ತೆ. ಆ ಪಿಕ್ಚರ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ ಆ್ಯಡ್ ಅಂತದ್ದು. ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಆಮೇಲೆ ಒಂದು ಕರೆಂಟ್ ಪಾಸ್ವರ್ಡ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲ್ಯಾಪ್ಟಾಪ್ಗೆ ಏನು ಕರೆಂಟ್ ಪಾಸ್ವರ್ಡ್ ಇಟ್ಕೊಂಡಿರುತ್ತೆ ಆ ಕರೆಂಟ್ ಪಾಸ್ವರ್ಡ್ ಕೇಳುತ್ತೆ. ನೀವು ಆ ಕರೆಂಟ್ ಪಾಸ್ವರ್ಡ್ ಕೊಟ್ಕೊಳ್ಳಿ. ಈಗ ನಾನು ನನ್ನ ಲ್ಯಾಪ್ಟಾಪ್ಗೆ ಏನು ಕೊಟ್ಟಿದ್ದೀನಿ ಆ ಕರೆಂಟ್ ಪಾಸ್ವರ್ಡ್ ನಾನು ಇಲ್ಲಿ ಕೊಡ್ತೀನಿ. ಸೊ ನಿಮ್ಮ ಲ್ಯಾಪ್ಟಾಪಿಗೆ ಕರೆಂಟ್ ಪಾಸ್ವರ್ಡ್ ಕೊಟ್ಟ ತಕ್ಷಣ ನಿಮ್ಗೆ ಒಂದು ಇಲ್ಲಿ ಆಪ್ಷನ್ ಬ್ಲಿಂಕ್ ಆಗುತ್ತೆ, ಚೂಸ್ ಪಿಕ್ಚರ್ ಅಂತಂದು. ಸೊ ಚೂಸ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಗೆ ನಿಮ್ ಗ್ಯಾಲರಿಲಿ ಆಲ್ಮೋಸ್ಟ್ ನೀವು ಎಲ್ಲಾದ್ರೂ ಫೋಟೋ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಲ್ಲ. ಫಾರ್ ಎಕ್ಸಾಂಪಲ್ ನಾನು ಈಗ ಡೌನ್ಲೋಡ್ಸ್ ಅಲ್ಲಿ ನಾನು ಒಂದು ಫೋಟೋ ಇಟ್ಕೊಂಡಿದ್ದೀನಿ, ಅದು ವಿರಾಟ್ ಕೊಹ್ಲಿದು. ಸೊ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಫೋಟೋ ಬಂತು, ವಿರಾಟ್ ಕೊಹ್ಲಿದು ಫೋಟೋ ಬಂತು. ಆಮೇಲೆ ನಿಮ್ ಮತ್ತೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಯೂಸ್ ದಿಸ್ ಪಿಕ್ಚರ್, ಇದೇ ಪಿಕ್ಚರ್ ಬೇಕಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲ ನಿಮಗೆ ಬೇಡ ನಾನು ನ್ಯೂ ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಂತೀನಿ ಅಂತಂದ್ರೆ ಇಲ್ಲಿ ಚೂಸ್ ನ್ಯೂ ಪಿಕ್ಚರ್ ಇಟ್ಕೊಂಡು ಬೇರೆ ಪಿಕ್ ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಯೂಸ್ ದಿಸ್ ಪಿಕ್ಚರ್ ಯೂಸ್ ಮಾಡ್ಕೊಂಡು ನಾನು ವಿರಾಟ್ ಕೊಹ್ಲಿ ಪಿಕ್ಗೆ ನಾನು ಲಾಕ್ ಇಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ವಿರಾಟ್ ಕೊಹ್ಲಿ ಪಿಕ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಯೂಸ್ ದಿಸ್ ಪಿಕ್ಚರ್ ಮೇಲೆ ನೀವು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ 3 ಕ್ಲಿಕ್ಸ್ ಕೇಳುತ್ತೆ. ನಾನು ಇದನ್ನ ಮೇನ್ ಆಗಿ ಹೇಳ್ತಾ ಇದ್ದೀನಿ, ಇದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು. ನೀವು ಫಾರ್ ಎಕ್ಸಾಂಪಲ್ ನೀವು ಇದನ್ನ ಲಾಕ್ ನ ಕರೆಕ್ಟ್ ಆಗಿ ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಾ ಅನ್ನೋದು ನೆನಪಲ್ಲಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ವಿರಾಟ್ ಕೊಹ್ಲಿ ಈ ಪ್ಲೇಸ್ ಅಲ್ಲಿ ನಾನು ಲಾಕ್ ಕೊಡ್ತಿದ್ದೀನಿ ನೋಡಿ. ಈಗ 1 2 3 ಅದೇ ರೀತಿ ಮತ್ತೆ ಇನ್ನೊಂದ್ಸಲ ಕೇಳುತ್ತೆ 1 2 3 ಕೊಟ್ಮೇಲೆ ನಿಮ್ಗೆ ಏನಾಗುತ್ತೆ, ಕಂಗ್ರಾಚುಲೇಷನ್ ಯು ಹ್ಯಾವ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಪಾಸ್ವರ್ಡ್ ಅಂತ ಇರುತ್ತೆ. ನೀವು ಅವಾಗಲೇ ಫಿನಿಶ್ ಕೊಟ್ರೆ ನಿಮ್ ಪಾಸ್ವರ್ಡ್ ಸೆಟ್ ಆಗುತ್ತೆ. ಓಕೆನಾ? ನಾನೀಗ ಲಾಕ್ ತೆಗೆದು ತೋರಿಸ್ತೀನಿ, ನೋಡ್ಕೊಳ್ಳಿ. ನೀವು ನಿಮ್ಮ ಲ್ಯಾಪ್ಟಾಪ್ಗೆ ಸೆಟ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು ಗೈಸ್. ಈಗ ಸ್ಟೆಪ್ ನೋಡಿದ್ರಲ್ವಾ, ಈ ಸ್ಟೆಪ್ ನಿಮ್ಮ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಲಾಕಿಗೆ ಇಲ್ಲ ಪಾಸ್ವರ್ಡ್ಗೆ ಈ ಥರ ನಿಮ್ಮ ಪಿಕ್ಚರ್ಸ್ನ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರು, ಆ್ಯಕ್ಟರು, ಇಲ್ಲ ನಿಮ್ಮ ಫ್ಯಾಮಿಲಿ ಪೀಪಲ್ಸ್ದು. ಬಾಯ್.